ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಂಚಿಕಾಯಿ ಉಪ್ಪಿನಕಾಯಿ ಮಾಡ್ಕೊಳಕತ್ತೀನಿ ನೋಡ್ರಿ. ಕಂಚಿಕಾಯಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಹೆಚ್ಚಿ ಬೆಲ್ಲ ಕುದಿಸಾಕಿ ಇಟ್ಕೊಳೋಣ್ರಿ. ಸ್ವಲ್ಪ ನೀರು ಹಾಕಿ ಭಾಳ ಹಾಕ್ಬಾರ್ದ್ರಿ, ಸ್ವಲ್ಪ ಅಷ್ಟು ತೊಯ್ತನಷ್ಟು ಹಾಕ್ಕೊಂಡು ಕಾಸಾಕಿಡೋಣ್ರಿ. ಇವನ್ನ ಹೆಚ್ಕೊಂಡು ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಳೋಣ ಬರ್ರಿ. ಇದನ್ನು ಇವಾಗ ರೆಡಿ ಮಾಡ್ಕೊಳೋಣ್ರಿ. ಸ್ವಲ್ಪ ದೊಡ್ಡ ದೊಡ್ಡ ಹೆಚ್ಕೊಂಡು ಬೀಜ ತೊಗೊಳೋಣ್ರಿ. ಬೀಜ ಆದ್ರೆ ಇಸ ಹಾಕತ್ರಿ, ಅದ್ರ ಸಲುವಾಗಿ ಬೀಜ ತೆಗೆದಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಳೋಣ್ರಿ. ಮಿಕ್ಸಿಗೆ ಹಾಕ್ಕೊಂಡು ಬೆಲ್ಲದೊಳಗೆ ಕುದಿಸ್ಕೊಂಡು ಆದಮೇಲೆ ಉಪ್ಪು ಸಕ್ಕರೆ ಇದು ಇನ್ನೊಂದು ಸ್ವಲ್ಪ ಸಕ್ಕರೆ ಬೆಲ್ಲನೂ ಹಾಕಬೇಕು, ಸ್ವಲ್ಪ ಸಕ್ಕರೆ ಹಾಕಿರಿ. ಮತ್ತು ಅರಶಿನ ಖಾರ ಸ್ವಲ್ಪ ಎಣ್ಣೆ ಅಷ್ಟು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ತಗೊಂಬಿಡೋದು ನೋಡ್ರಿ. ಇಷ್ಟ ಇದ್ರದ್ದು. ಇವಾಗ ಮಿಕ್ಸಿಗೆ ಹಾಕ್ಕೊಳೋಣ್ರಿ. ಔಡ ಮಿಕ್ಸಿಗೆ ಹಾಕ್ಕೊಂಡು ಬೀಜ ಎಲ್ಲ ತೆಗೆದು ಪೂರ್ಣ ಬೀಜ ತಕ್ಕೋರಿ, ಇಲ್ಲಾಂದ್ರೆ ಇಸ ಆಗಿಬಿಡ್ತೈತೆ ನೋಡ್ರಿ. ಇದು ನಮ್ಮ ಉತ್ತರ ಕರ್ನಾಟಕದಾಗ ಜಾಸ್ತಿ ಸಿಗ್ತೈತೆ ರೀ. ಆ ಕಡೆ ಸಿಗ್ತೈತೆ ಇಲ್ಲೋ, ಆದ್ರೆ ಸಿಪ್ಪಿ ಮಾತ್ರ ಭಾಳ ದಪ್ಪ ಇರ್ತೈತೆ ರೀ. ಇದು ನಿಂಬೆ ಹಣ್ಣಿನಕ್ಕಿಂತ ದಪ್ಪ ಭಾಳ ಇರ್ತೈತೆ ರೀ. ಹಾಗಾಗಿ ಇದನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಮಾಡಿದ್ರೆ ಚಲೋ ಆಗ್ತೈತೆ ನೋಡ್ರಿ ಉಪ್ಪಿನಕಾಯಿ. ನೋಡಿರಿ, ಮಿಕ್ಸಿಗೆ ಹಾಕ್ಕೊಂಡೀನಿ ಎರಡು ಔಡ. ಈಗ ಬೆಲ್ಲ ಎಲ್ಲ ಕುದ್ದಿರ್ತೈತಲ್ರಿ, ಅದ್ರೊಳಗೆ ಹಾಕಿ ಕುದಿಸ್ಕೊಳೋಣ್ರಿ. ಇವಾಗ ನೀರೇನು ಮುಟ್ಸಕ್ಕೆ ಹೋಗ್ಬಾರ್ದ್ರಿ, ಹಂಗೆ ಕುದಿಸ್ಕೋಬೇಕು ನೋಡ್ರಿ. ಈಗ ಹಾಕ್ಕೊಳೋಣ ಬರ್ರಿ. ಒಲೆ ಮೇಲೆ ಬೆಲ್ಲ ಕುದ್ದೈತದ, ಅದಕ್ಕೆ ಹಾಕ್ಕೊಂಬಿಡೋಣ್ರಿ. ಎಲ್ಲ ಕರಗೈತ್ರಿ. ಇದಕ್ಕೆ ಸೇರಿಸ್ಕೊಳೋಣ ನೋಡ್ರಿ. ಯಾವ ರೀತಿ ಮಿಕ್ಸಿಗೆ ಹಾಕ್ಕೊಂಡೈತೆ ನೋಡ್ರಿ. ಹಿಂಗೆ ಹಾಕ್ಕೊಂಡು ಕುದಿಸ್ಕೊಂಡ್ಬಿಟ್ರೆ ಅಂದ್ರೆ ಭಾಳ ಚಲೋ ಆಗ್ತೈತೆ ನೋಡ್ರಿ ಉಪ್ಪಿನಕಾಯಿ. ಮ್ಯಾಣದ ಥರ ಮಸ್ತ್ ಆಗ್ತೈತೆ ರೀ ಉಪ್ಪಿನಕಾಯಿ. ಟ್ರೈ ಮಾಡಿ ಹೇಳ್ರಿ, ಕಮೆಂಟ್ ಮಾಡಿ ಹೇಳ್ರಿ ನೀವು ಮಾಡಿ ಹೆಂಗೆ ಆಗ್ತೈತೆ ಅಂತಂದು. ಎಲ್ಲ ಕುದಿಯೋ ತನಕ ಮೆತ್ತಗಾಗೋ ತನಕ ಕುದಿಸ್ಕೋಬೇಕು ನೋಡ್ರಿ. ಇದನ್ನ ನೋಡ್ರಿ, ಬೆಲ್ಲದೊಳಗೆ ಯಾವ ರೀತಿ ಕುದ್ದೈತೆ ಅಂತಂದು ನೋಡ್ರಿ. ಹೆಂಗಾಗೈತಿ, ಎಲ್ಲ ಇದಾಗಿ ಮ್ಯಾಣದ ಥರ ಆಗೈತಿ. ಕುದ್ದಿಲ್ಲ. ಈಗ ಉಪ್ಪು ಖಾರ ಇದು ಸಾಲ ಹಾಕೊಂಡ್ಬಿಡ್ರಿ ಅಂದ್ರೆ ಕರೆಕ್ಟ್ ಆಗ್ತದೆ. ಏನಂದ್ರೆ ಕರುಬಾಳ್ಗಿ ಸಣ್ಣದತ್ತ ಮತ್ತು ಬೇರೆ ಒಳಗೆ ಹಾಕ್ಕೊಂಡು ಕುದಿಸ್ಕೊಂಡು ನೋಡ್ರಿ. ದೊಡ್ಡ ಕರುಬಾಳ್ಗಿ ಹಾಕ್ಕೊಂಡು ಉಪ್ಪು ಹಾಕೋರಿ, ಸ್ವಲ್ಪ ಅರಶಿನ, ಸ್ವಲ್ಪ ಎಣ್ಣೆ ಹಾಕೋರಿ. ಅರಿಶಿನ ಒಣ ಖಾರ ಪೌಡ್ರ್, ಸ್ವಲ್ಪ ಖಾರದ ಪುಡಿ ಹಾಕೊಂಡ್ಬಿಡೋಣ್ರಿ. ಚಲೋತ್ನಾಗ ಸ್ವಲ್ಪ ಕುದಿಸ್ಕೊಂಡು ತೆಗೆದಿಟ್ವಿ ಅಂದ್ರೆ ವರ್ಷಾನ್ಗಟ್ಲೆ ತಿನ್ನಕ್ಕೆ ಬರ್ತೈತೆ ನೋಡ್ರಿ. ಒಟ್ಟ ಕೆಡೋದಿಲ್ಲ. ಕಂಚಿಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು ನೋಡ್ರಿ. ಯಾವ ರೀತಿ ಮ್ಯಾಣದ ಥರ ಆಗೈತೆ ನೋಡ್ರಿ. ಮಸ್ತ್. ಇದು ಶಿಪ್ಪಿ ದಪ್ಪ ಇರೋದ್ರಿಂದ ಆಗೈತೆ ನೋಡ್ರಿ. ನಾವು ಈ ರೀತಿ ಮಾಡ್ಕೊಂಡಾಗ ಚಲೋ ಆಗ್ತೈತೆ ನೋಡ್ರಿ. ತೆಗೆದಿಟ್ಕೊಂಡ್ರೆ ವರ್ಷಾನ್ಗಟ್ಲೆ ತಿನ್ನಕ್ಕೆ ಚಲೋ ಆಗ್ತೈತೆ. ಹಾಕಿ ಮಾಡ್ಕೊಂಡ್ರೆ ಚಲೋ. ನೀವು ಕಡೆಗೆ ಇಟ್ಕೊಂಡ್ರು ಬರ್ತೈತಿ, ಫ್ರಿಜ್ ಒಳಗೆ ಇಟ್ಕೊಂಡ್ರು